ಇನ್ನು ಇರಾನ್ನ ಮತ್ತೊಂದು ಶಾಲೆಯ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಈಗಾಗಲೇ 160ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಕೊಂದು ಬಿಟ್ಟಿದ್ದಾರೆ, ಹತ್ಯೆ ಮಾಡಿದ್ದಾರೆ. ಶಾಲೆ ಮೇಲೇನೆ ಈ ಒಂದು ದಾಳಿಯನ್ನ ಮಾಡಿ, ಆದ್ರೂ ಕೂಡ ಬುದ್ಧಿ ಬರ್ತಾ ಇಲ್ಲ ಇವ್ರಿಗೆ. ಯಾಕೆ ಮಕ್ಕಳು ಅನ್ನುವಂಥದ್ದು ಇವ್ರಿಗೆ ಸ್ವಲ್ಪನೂ ಕರುಣೆ ಇಲ್ವಾ, ಅಥವಾ ಶಾಲೆ ಇರೋದೇನು ಇವ್ರಿಗೆ ಕಾಣಿಸ್ತಾ ಇಲ್ವಾ, ಅಥವಾ ಬೇಕಂತ ಟಾರ್ಗೆಟ್ ಮಾಡ್ತಿದ್ದಾರ? ಟೆಹರಾನ್ನ ಕ್ವಾಚೀವ್ನ ಶಾಲೆಯ ಮೇಲೆ ಇದೀಗ ಮಿಸೈಲ್ ದಾಳಿಯನ್ನ ಮಾಡಿರುವಂಥದ್ದು. ಬಾಲಕರ ಶಾಲೆಯ ಮೇಲೆ ಎರಗಿದ ಅಮೆರಿಕ ಕ್ಷಿಪಣಿ. ಇವ್ರಿಗೇನ್ ದೊಡ್ಡ ರೋಗ ಬಂದಿದೆ ಅಂತ ಹೇಳಿ ಗೊತ್ತಿಲ್ಲ, ಬರೀ ಶಾಲೆಗಳ ಮೇಲೆಯೇ ಈ ರೀತಿಯಾಗಿ ಅಟ್ಯಾಕ್ ಗಳನ್ನ ಮಾಡ್ತಿದ್ದಾರೆ. ಆ ಸಣ್ಣ ಸಣ್ಣ ಮಕ್ಕಳು ಏನ್ ಮಾಡಿದ್ದಾರೆ? ಮೊನ್ನೆ ಅಷ್ಟೇ 160ಕ್ಕೂ ಹೆಚ್ಚು ಹೆಣ್ಮಕ್ಳು ಬಲಿಯಾದರು. ಈಗ ಬಾಲಕರ ಶಾಲೆಯ ಮೇಲೆ ಮತ್ತೊಮ್ಮೆ ಇದೀಗ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿದೆ. ಕ್ಷಿಪಣಿ ದಾಳಿಗೆ ಬೆಚ್ಚಿ ಬಿದ್ದಿರುವಂತಹ ಪುಟ್ಟ ಪುಟ್ಟ ಕಂದಮ್ಮಗಳು. ಕ್ಷಿಪಣಿ ದಾಳಿ ಭಯಭೀತರಾಗಿ ಓಡಿದ್ದಾರೆ ಮಕ್ಕಳು. ಇರಾನ್ನ ಮತ್ತೊಂದು ಶಾಲೆಯ ಮೇಲೆ ಕ್ಷಿಪಣಿ ದಾಳಿ ಮಾಡಿರುವಂಥದ್ದು. ಮೊನ್ನೆ ಬಾಲಕಿಯರ ಶಾಲೆಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಈಗ ಬಾಲಕರ ಶಾಲೆಯ ಮೇಲೆ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿದೆ. ನೋಡಿ ಪಾಪ, ಸಣ್ಣ ಸಣ್ಣ ಮಕ್ಕಳು, ಆ ಯುದ್ಧಕ್ಕೂ ಅವ್ರಿಗೇನು ಸಂಬಂಧನೇ ಇಲ್ಲ. ಅದ್ರ ಬಗ್ಗೆ ಪಾಪ ಅವರಿಗೆ ಸರಿಯಾಗಿ ಮಾಹಿತಿನೇ ಇಲ್ಲ, ಅಥವಾ ಯುದ್ಧ ಅಂದ್ರೆ ಏನು ಅಂತ ಗೊತ್ತೇ ಇರಲ್ಲ ಅಂತ ಅನ್ಸುತ್ತೆ. ಸಣ್ಣ ಸಣ್ಣ ಪುಟ್ಟ ಕಂದಮ್ಮಗಳು ಹೆದರ್ಕೊಂಡು ಓಡ್ತಾ ಇದ್ದಾರೆ. ನೋಡ್ರಿ, ಈ ದೃಶ್ಯಗಳನ್ನ ನೋಡಿದ್ರೆ ಎಂಥವ್ರಿಗೂ ಕೂಡ ಮನಸ್ಸು ನೋವಾಗೋದು, ಅಥವಾ ಬೇಸರ ಆಗೋದು, ಅಥವಾ ಒಂದು ಕ್ಷಣ ನಿಮಗೂ ಕೂಡ ಕೋಪ ಬರ್ಬೋದು ಇದನ್ನು ನೋಡಿದ್ರೆ. ಭಯಭೀತರಾಗಿ ಪುಟ್ಟ ಪುಟ್ಟ ಕಂದಗಳು ಓಡ್ತಾ ಇದ್ದಾವೆ. ಇದನ್ನ ನೋಡಿ ನಿಮಗೂ ಕೂಡ ರಕ್ತ ಕುದಿಬಹುದು 100%. ಒಂದು ಕ್ಷಣ ನಿಮಗೂ ಕೂಡ ಸಿಟ್ಟು ಬಂದೇ ಬರುತ್ತೆ. ಏನಾಗಿದೆ ಇವ್ರಿಗೆಲ್ಲ? ಇಸ್ರೇಲ್ ಈ ರೀತಿಯಾಗಿ, ಇಸ್ರೇಲ್ ಹಾಗೂ ಅಮೆರಿಕ ಇಂಥದ್ದೇ ಕೆಲಸ ಯಾಕೆ ಮಾಡ್ತಾ ಇದೆ? ಶಾಲೆಗಳನ್ನ ಟಾರ್ಗೆಟ್ ಮಾಡಿ ಆ ಮಕ್ಕಳು ಏನ್ ಮಾಡಿದ್ದಾರೆ? ಮಕ್ಕಳ ಮೇಲೆ ಯಾಕೆ ಈ ರೀತಿಯಾಗಿ ದ್ವೇಷ ಸಾರ್ತಾ ಇದ್ದಾರೆ? ಎಷ್ಟು ಜನ ಮಕ್ಕಳಲ್ಲಿ ಸತ್ತಿದ್ದಾರೆ ಅಂತ ಹೇಳಿ ಗೊತ್ತಿರುವಂತ ವಿಚಾರ. ಎಂತವ್ರಿಗೂ ಆ ಮಕ್ಕಳನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಈಗ ಮತ್ತೊಮ್ಮೆ ಇಂಥದ್ದೇ ಮಾಡಿದ್ದಾರೆ ನೋಡಿ. ಇರಾನ್ ಎಲ್ಲೆಲ್ಲ ದಾಳಿ ಮಾಡ್ತಿದ್ಯಲ್ಲ, ಇರಾನ್ ಯಾವತ್ತೂ ಕೂಡ ಶಾಲೆಗಳ ಮೇಲೆ ಅಥವಾ ಬೇರೆ ಬೇರೆ ವಸತಿ ಪ್ರದೇಶ, ಜನವಸತಿ ಪ್ರದೇಶಗಳೇನಿರುತ್ತಲ್ಲ ಅಂಥದ್ ಮೇಲೆ ಇರಾನ್ ಟಾರ್ಗೆಟ್ ಮಾಡ್ತಿಲ್ಲ. ಅವ್ರು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ತೈಲ ಘಟಕಗಳು ಅಥವಾ ಕೇಂದ್ರ ಬಿಂದು ಏನಿರುತ್ತೆ ಅಂಥದ್ಗಳ ಮೇಲೆ ಇರಾನ್ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಆದ್ರೆ ಇವ್ರಿಗೆ ಮನುಷ್ಯತ್ವ ಅನ್ನೋದಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ಗೆ ಕೇವಲ ಮಕ್ಕಳ ಬಲಿಯನ್ನ ಪಡಿತಾ ಇದ್ದಾರೆ. ಅದೇನ್ ರೋಗ ಬಂದಿದೆಯೋ ನಿಜವಾಗ್ಲೂ ಕೂಡ ಅದಕ್ಕೆಲ್ಲ ಜವಾಬ್ದಾರಿ ಯಾರಾಗ್ತಾರೆ? ಅವ್ರ ಮನೆಗಳ ಪರಿಸ್ಥಿತಿ ಏನಿರಬಹುದು ಅದಾದ್ರೂ ಸ್ವಲ್ಪ ತಿಳ್ಕೊಬೇಕಲ್ವಾ? ನೋಡಿ, ಮತ್ತೊಮ್ಮೆ ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿ ಮಾಡಿದೆ. ಈಗ ಲೆಬನಾನ್ನ ಪೂರ್ವ ನಗರ ಬಾಲ್ಕ್ಬೇಕ್ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಕ್ಷಿಪಣಿ ದಾಳಿ. ಒಂದೇ ಕುಟುಂಬದ 6 ಜನ ಬಲಿಯಾಗಿದ್ದಾರೆ. 3 ಮಕ್ಕಳು ಸೇರಿ 6 ಮಂದಿ ಮಕ್ಕಳು ಬಲಿಯಾಗಿದ್ದಾರೆ. ಲೆಬನಾನ್ನಲ್ಲಿ ಈವರೆಗೆ ಇವರ ದಾಳಿಗೆ 217 ಮಂದಿ ಸಾವನ್ನಪ್ಪಿದ್ದಾರೆ. ಹಿಜ್ಬುಲ್ಲಾ ಬಂಡುಕೋರರ ಗುರಿಯಾಗಿಸಿ ದಾಳಿಯನ್ನ ಮಾಡಿರುವಂಥದ್ದು. ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ಭೀಕರ ದಾಳಿ ಮಾಡಿದೆ. ಲೆಬನಾನ್ನ ಪೂರ್ವ ನಗರ ಬಾಲ್ಕ್ವೇಕ್ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಅಟ್ಯಾಕ್ ನಿಂದ ಒಂದೇ ಫ್ಯಾಮಿಲಿಯವರು, ಒಂದೇ ಕುಟುಂಬದ 6 ಜನ ಬಲಿಯಾಗ್ಬಿಟ್ರು. 3 ಮಕ್ಕಳು ಸೇರಿ 6 ಮಂದಿ, ಎಲ್ಲರೂ ಕೂಡ ಮಕ್ಕಳೇ ಬಲಿಯಾಗಿರುವಂಥದ್ದು. ಒಟ್ಟಿನಲ್ಲಿ ಮಕ್ಕಳನ್ನೇ ಬಲಿ ಪಡಿತಾ ಇದೆ ಇಸ್ರೇಲ್ ಹಾಗೂ ಅಮೆರಿಕ. ಮಕ್ಕಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರಾ ಇವರು ಅಂತ ಹೇಳಿ. ಒಂದು ಕಡೆ ಬಾಲಕರ ಶಾಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅದಾದ ನಂತರ ಹೆಣ್ಮಕ್ಳ ಶಾಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಇಂಥ ಪ್ರದೇಶಗಳಲ್ಲೂ ಕೂಡ ಅಟ್ಯಾಕ್ ಮಾಡಿ 6 ಜನ ಮಕ್ಕಳು ಬಲಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಲೆಬನಾನ್ನಲ್ಲಿ ನಡೆದಿರುವಂಥ ಅಟ್ಯಾಕ್ ಇದು. ಹಿಜ್ಬುಲ್ಲಾ ಬಂಡುಕೋರರ ಗುರಿಯಾಗಿಸಿ ಈ ಒಂದು ದಾಳಿಯನ್ನ ಮಾಡ್ತಾ ಇದ್ದಾರೆ. ಏನೋ ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪ್ರತಿ ದಾಳಿ ಮಾಡ್ತಾ ಇದೆ. ಖಂಡಿತವಾಗಿಯೂ ಮಾಡೇ ಮಾಡುತ್ತೆ. ಅಲ್ಲಿರುವಂತಹ ಶಾಲೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ಆಗ್ಬಿಡ್ತಾರೆ. ಇಸ್ರೇಲ್ ರಾಜಧಾನಿ ಟೆಲ್ ಅವಿವಾ ಟಾರ್ಗೆಟ್ ಆಗಿದೆ. ಈಗ ಟೆಲ್ ಅವಿವನ ಹಲವು ಕಡೆಗಳಲ್ಲಿ ಇರಾನ್ ದಾಳಿ ಮಾಡಿರುವಂತದ್ದು. ಕ್ಷಿಪಣಿ ದಾಳಿಗೆ ಅವಶೇಷಗಳ ಅಡಿ ಸಿಲುಕಿದಂತ ಇಸ್ರೇಲ್ ಯುವತಿ 2 ಕಾಲುಗಳನ್ನ ಕಳೆದುಕೊಂಡು ಯುವತಿ ನರಳಾಟವನ್ನ ಅನುಭವಿಸಿದ್ದಾಳೆ. ಇಸ್ರೇಲ್ ಹಾಗೂ ಅಮೆರಿಕ ಏನ್ ದಾಳಿ ಮಾಡ್ತಾ ಇದೆಯೋ ಅದಕ್ಕೆ ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತಾ ಇದೆ. ಸೇಡಿಗೆ ಸೇಡು, ದಾಳಿಗೆ ಪ್ರತಿ ದಾಳಿ. ಇಸ್ರೇಲ್ ರಾಜಧಾನಿ ಟೆಲ್ ಅವಿವಾ ಈ ಭಾಗವನ್ನೇ ಟಾರ್ಗೆಟ್ ಮಾಡಿರುವಂತ ಇರಾನ್. ಟೆಲ್ ಅವಿವಾನ ಹಲವು ಕಡೆಗಳಲ್ಲಿ ಈಗಾಗಲೇ ಇರಾನ್ ಭೀಕರ ದಾಳಿ ಮಾಡಿದೆ. ಇಲ್ಲೂ ಕೂಡ ಸುಖ ಸುಮ್ಮನೆ ಬೇರೆ ಯಾರು ಬಲಿ ಆಗ್ತಾ ಇದ್ದಾರೆ ಅಷ್ಟೇ. ನೋಡಿ, ಕ್ಷಿಪಣಿ ದಾಳಿಗೆ ಆ ಒಂದು ಅವಶೇಷಗಳಿರುತ್ತವಲ್ಲ ಅದರ ಕೆಳಗೆ
ಓರ್ವ ಯುವತಿ ತಗ್ಲಾಕೊಂಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಎರಡೂ ಕಾಲುಗಳನ್ನು ಕಳೆದುಕೊಂಡಿದ್ದಾರೆ, ನಡಲಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲೂ ಕೂಡ ಅವ್ರು ನೋಡಿದ್ರೆ ಮಕ್ಕಳು ಬಲಿ ಪಡಿತಾರೆ, ಇವ್ರು ನೋಡಿದ್ರೆ ಈ ರೀತಿಯಾಗಿ ಮಾಡ್ತಿದ್ದಾರೆ. ಇಲ್ಲಿ ಒಂದು ಯುವತಿ ಆದ್ರೆ ಅಲ್ಲಿ 217 ಮಂದಿ ಸಾವನ್ನಪ್ಪಿದ್ರು. ಹಾಗಾಗಿ ಇರಾನ್ ಕೂಡ ಸುಮ್ಮನೆ ಕೂರ್ತಾ ಇಲ್ಲ, ಇರಾನ್ ಕೂಡ ಪ್ರತಿದಾಳಿ ಮಾಡ್ತಾ ಇದೆ. ದಾಳಿಗೆ ಪ್ರತಿದಾಳಿ, ಸೇಡಿಗೆ ಸೇಡು, ಈ ರೀತಿಯಾಗಿ ದಾಳಿಗಳು ಮುಂದುವರಿತಾನೆ ಇದೆ. ಆದ್ರೆ ವಾಟ್ ಎವರ್ ಇಟ್ ಈಸ್, ಎಂಡ್ ಆಫ್ ದ ಡೇ ಇಲ್ಲಿ ಸಾಯ್ತಾ ಇರುವಂಥದ್ದು, ಬಲಿ ಆಗ್ತಾ ಇರುವಂಥದ್ದು ಸಣ್ಣ ಸಣ್ಣ ಮಕ್ಕಳು, ಮಹಿಳೆಯರು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಆಗ್ತಾ ಇಲ್ಲ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಥವಾ ಮಹಿಳೆಯರು ಅಥವಾ ಅಲ್ಲಿನ ಯುವಕರು ಎಲ್ಲರೂ ಕೂಡ ಅನ್ಯಾಯವಾಗಿ ಬಲಿ ಆಗ್ತಾ ಇದ್ದಾರೆ. ಅದು ಇಸ್ರೇಲ್ ಇರಲಿ, ಅಮೆರಿಕ ಇರಲಿ ಅಥವಾ ಇರಾನ್ನೇ ಇರಲಿ, ಯಾವ ದೇಶದ ಇದ್ರೂ ಕೂಡ ರಾಜಕೀಯಕ್ಕೂ ಅಥವಾ ಯುದ್ಧಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಪಾಪ ಅವ್ರಿಗೆ. ಅದು ಕೂಡ ಕೆಲವೊಂದು ವಿಡಿಯೋಗಳನ್ನು ನೋಡಿದ್ರೆ ನಿಮಗೂ ಕೂಡ ರಕ್ತ ಕುದಿಯುತ್ತೆ ಅಥವಾ ಕಣ್ಣಲ್ಲಿ ನೀರು ಬರುತ್ತೆ. ಸಣ್ಣ ಸಣ್ಣ ಮಕ್ಕಳನ್ನ ಬಲಿ ಪಡಿತಾ ಇದ್ದಾರೆ. ಈ ನಡುವೆ ಈಗಾಗಲೇ ಅಮೆರಿಕ ಕೂಡ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಇರಾನ್ ಅವರೇ ಬಂದು ಶರಣಾಗತಿ ಆಗ್ಬೇಕು, ಅವರೇ ಬಂದು ಸರೆಂಡರ್ ಆಗ್ಲಿ, ಆಮೇಲೆ ಮಾತುಕತೆ. ಅಲ್ಲಿವರೆಗೂ ಕೂಡ ಯಾವ ಮಾತುಕತೆನೂ ಇಲ್ಲ ಅಥವಾ ಯುದ್ಧ ನಿಲ್ಲಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಒಪ್ಪುತ್ತಾ ಇಲ್ಲ, ನಾವ್ ಯಾಕೆ ಹೋಗಿ ಅಲ್ಲಿ ಶರಣಾಗತಿ ಆಗ್ಬೇಕು, ನೋ ಚಾನ್ಸ್. ಕೆಂಪು ಬಾವುಟವನ್ನ ಹಾರಿಸಿದೀವಿ ಅಂತಂದ್ರೆ ಶರಣಾಗತಿ ಆಗುವಂತ ಪ್ರಶ್ನೆಯೇ ಇಲ್ಲ. ಒಂದ್ ವೇ ಏನಾದ್ರೂ ಇರಾನ್ ಕೆಂಪು ಬಾವುಟ ಹಾರಿಸ್ಬಿಡ್ತು ಅಂತಂದ್ರೆ ಅಲ್ಲಿ ಹೋಗಿ ಶರಣಾಗತಿ ಆಗುದು, ಮಾತುಕತೆ ಮಾಡಿಸೋದು ಇದೆಲ್ಲವೂ ಕೂಡ ಪ್ರಶ್ನೆಯೇ ಹುಟ್ಟೋದಿಲ್ಲ ಅಂತ ಹೇಳಿ ಹೀಗೆ ಮುಂದುವರಿತಾ ಇದೆ. ಏನು ಇರಾನಿನ ಯುದ್ಧ ನೌಕೆ ಹೊಡೆದು ಉಳಿಸಿರುವಂತ ಅಮೆರಿಕ, ಇರಾನಿನ ಮತ್ತೊಂದು ಹಡಗಿಗೆ ರಕ್ಷಣೆ ನೀಡಿದೆ ಭಾರತ ಕೂಡ. ನೌಕೆಗಳ ಆಶ್ರಯಕ್ಕಾಗಿ ಭಾರತದ ಮೊರೆ ಇಟ್ಟಿರುವಂತಹ ಇರಾನ್ನ ಲಾವನ್ ಯುದ್ಧ ನೌಕೆಗೆ ಕೊಚ್ಚಿಯಲ್ಲಿ ಆಶ್ರಯ ಸಿಕ್ಕಿದೆ. ಕೇರಳದ ಕೊಚ್ಚಿ ಬಂದರಿನಲ್ಲಿ ಡಾಕ್ ಮಾಡಲು ಅನುಮತಿ ಕೊಡಲಾಗಿದೆ. ಕೊಚ್ಚಿಯಲ್ಲಿ ತುರ್ತಾಗಿ ನಿಲ್ಲಿಸಲು ಅನುಮತಿ ನೀಡಿರುವ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. IRIS ಲವಾನ್ ಜಲಾಂತರ್ಗಾಮಿ ನೌಕೆಗೆ ಕೊಚ್ಚಿಯಲ್ಲಿ ಆಶ್ರಯ ಸಿಕ್ಕಿದೆ. ಮಾರ್ಚ್ 4ರಿಂದ ಕೊಚ್ಚಿಯಲ್ಲಿ ಲಂಗರು ಹಾಕಿರುವಂತಹ IRIS ಲವಾನ್ ಇದು. ಹಾಗಾಗಿ ನಮ್ಮ ಭಾರತ ಕೊಟ್ಟಿರುವಂತಹ ಒಂದು ಆಶ್ರಯ ಈಗ ಇರಾನಿನ ಯುದ್ಧ ನೌಕೆ ಹೊಡೆದು ಉಳಿಸ್ಬಿಟ್ಟಿದ್ದಾರೆ ಅಮೆರಿಕಾದವರು. ಹಾಗಾಗಿ ಇದೀಗ ಇರಾನಿನ ಹಡಗಿಗೆ ರಕ್ಷಣೆ ಕೊಟ್ಟಿರೋದು ಯಾವ ದೇಶ? ನಮ್ಮ ಭಾರತ ದೇಶ. ನೌಕೆಗಳ ಆಶ್ರಯಕ್ಕಾಗಿ ಭಾರತದ ಮೊರೆ ಹೋಗಿತ್ತು ಇರಾನ್. ನೌಕೆಗಳನ್ನ ಸೇಫ್ ಆಗಿಡಬೇಕು, ಅದಕ್ಕೆ ಆಶ್ರಯ ಬೇಕು ಅಂತ ಹೇಳಿ ಈಗ ಅದಕ್ಕೆ ಸಪೋರ್ಟ್ ಮಾಡಿರುವಂತದ್ದು ಭಾರತ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇಲ್ಲ ಒಂದು ರೀತಿಯಾಗಿ ಮನುಷ್ಯತ್ವವನ್ನು ತೋರಿಸಿದ್ರ ಅಂತ ಹೇಳಿ ಗೊತ್ತಿಲ್ಲ. ಆದ್ರೂ ಕೂಡ ಯಾವಾಗ ನೌಕೆಗಳನ್ನ ಸೇಫ್ ಆಗಿಡಬೇಕು, ಅದಕ್ಕೆ ಆಶ್ರಯ ಬೇಕು ಅಂತ ಹೇಳಿ ಇರಾನ್ ಮುಂದೆ ಬಂತು, ಆವಾಗ ಭಾರತ ಇಲ್ಲಿ ಸಪೋರ್ಟ್ ಮಾಡಿ ಆ ಒಂದು ಯುದ್ಧ ನೌಕೆಯನ್ನ ನಿಲ್ಲಿಸೋದಕ್ಕೆ ಇದೀಗ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರಂತೆ. ಮಾರ್ಚ್ 4ನೇ ತಾರೀಕು ಕೊಟ್ಟಿರುವಂಥದ್ದು ಅಂತ ಹೇಳಿ ಇವಾಗ ಗೊತ್ತಾಗ್ತಾ ಇದೆ. ಈಗ ಸ್ವಲ್ಪ ತಡವಾಗಿ ಗೊತ್ತಾಗ್ತಾ ಇದೆ ಅಷ್ಟೇ. ಕಾರಣ ಇಲ್ಲಿ ಇರಾನಿನ ಯುದ್ಧ ನೌಕೆಗಳನ್ನ ಅಮೆರಿಕ ಯಾವ ಮಟ್ಟಕ್ಕೆ ಸರ್ವನಾಶ ಮಾಡಿದೆ, ಧ್ವಂಸ ಮಾಡಿದೆ ಅಂತ ಹೇಳಿ ಗೊತ್ತಿರುವಂಥ ವಿಚಾರ. ಹಾಗಾಗಿ ಸದ್ಯಕ್ಕೆ ಕೊಚ್ಚಿಯಲ್ಲಿ ತುರ್ತಾಗಿ ನಿಲ್ಲಿಸಲು ಪರ್ಮಿಷನ್ ಅನ್ನ ಕೊಟ್ಟಿರುವಂಥದ್ದು ಭಾರತ. ಮಾರ್ಚ್ 4ರಿಂದ ಕೊಚ್ಚಿಯಲ್ಲಿ ಲಂಗರು ಹಾಕಿರುವಂಥ IRIS. ಹಾಗಾಗಿ ಇರಾನಿನ ಯುದ್ಧ ನೌಕೆಯನ್ನ ಈಗಾಗಲೇ ಯಾವ ಮಟ್ಟಕ್ಕೆ ಅಮೆರಿಕ ಧ್ವಂಸ ಮಾಡಿದೆ ಅಂತ ಹೇಳಿ ಗೊತ್ತಿರುವಂಥ ವಿಚಾರ. ಹಡಗಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಈಗ ಕೊಚ್ಚಿಯಲ್ಲಿ ಪರ್ಮಿಷನ್ ಕೊಟ್ಟು ತುರ್ತಾಗಿ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಹೇಳಿ ನಿಲ್ಲಿಸಿದ್ದಾರಂತೆ. ಮಾರ್ಚ್ 4ನೇ ತಾರೀಕಿನಿಂದ ನಿಲ್ಲಿಸಿದ್ದಾರೆ ಅಂತ ಹೇಳಿ ಇವಾಗ ಗೊತ್ತಾಗ್ತಾ ಇದೆ. ಕೊಚ್ಚಿಯಲ್ಲಿ ತುರ್ತಾಗಿ ನಿಲ್ಲಿಸಲು ಅನುಮತಿಯನ್ನು ಕೊಟ್ಟಿರುವಂಥದ್ದು ನಮ್ಮ ಭಾರತ. IRIS ಯಾವಾಗ ಅನುಮತಿಯನ್ನ ಕೇಳಿತ್ತು ಅಥವಾ ಆಶ್ರಯ ಬೇಕು ಅಂತ ಹೇಳಿ ಒಂದು ಮನವಿ ಮಾಡಿಕೊಳ್ತು, ಯಾವಾಗ ಭಾರತದ ಮೊರೆ ಹೋಯಿತು ಇರಾನ್, ಆವಾಗ ಭಾರತದ ಮೊರೆ ಹೋಗಿರುವಂಥ ಇರಾನ್ಗೆ ಆಶ್ರಯವನ್ನು ಕೊಟ್ಟಿದೆ. ಇರಾನ್ನ ಲಾವನ್ ಯುದ್ಧ ನೌಕೆಗೆ ಕೊಚ್ಚಿಯಲ್ಲಿ ಆಶ್ರಯ ಸಿಕ್ಕಿದೆ. ಈಗ ಕೇರಳದ ಕೊಚ್ಚಿ ಬಂದರಿನಲ್ಲಿ ಡಾಕ್ ಮಾಡಲು ಅನುಮತಿ ಕೊಡಲಾಗಿದೆ. ಕೊಚ್ಚಿಯಲ್ಲಿ ತುರ್ತಾಗಿ ನಿಲ್ಲಿಸಲು ಒಂದು ಪರ್ಮಿಷನ್ ಅನ್ನ ಕೊಟ್ಟು ಭಾರತ ಕೂಡ ಸ್ವಲ್ಪ ತುರ್ತಾಗಿ ಇದೆಯಲ್ಲ ಅಂತ ಹೇಳಿ ಒಂದು ಮನವಿಯನ್ನ ಮಾಡಿಕೊಂಡಿತ್ತು. ಹಾಗಾಗಿ ಸ್ವಲ್ಪಕ್ಕೆ ಆಶ್ರಯವನ್ನ ಕೊಟ್ಟಿದೆ.